ಸಿದ್ಧಗಂಗಾ ಶ್ರೀಗಳ ಚೇತರಿಕೆಗೆ ಭಕ್ತರ ಪ್ರಾರ್ಥನೆ, ದೇವರಿಗಾಗಿ ದೇವರಲ್ಲಿ ಮೊರೆ, ದೇವರ ದರ್ಶನಕ್ಕೆ ಭಕ್ತ ವೃಂದ ಕಾತರ. ಶ್ರೀಗಳ ಹೆಲ್ತ್ ಬುಲೆಟಿನ್, ಸಿದ್ಧಗಂಗಾ ಶ್ರೀಗಳ ಹೆಲ್ತ್ ಬುಲೆಟಿನ್ ರಿಲೀಸ್ ಆಗಿದೆ. ಸದ್ಯ ಶ್ರೀಗಳ ಆರೋಗ್ಯ ಸ್ಥಿರವಾಗಿದೆ ಅನ್ನೋ ಮಾಹಿತಿ ಸಿಗ್ತಿರೋದು. ಸೋಂಕಿನ ಅಂಶ ಕಡಿಮೆ ಆಗಿದೆ ಅಂತ ಈಗ ಹೆಲ್ತ್ ಬುಲೆಟಿನ್ ಹೇಳ್ತಾ ಇದೆ. ಸಿದ್ಧಗಂಗಾ ಶ್ರೀಗಳ ಹೆಲ್ತ್ ಬುಲೆಟಿನ್ 10 ಗಂಟೆಗೆ ಏನು ರಿಲೀಸ್ ಆಗಬೇಕಿತ್ತು, ಅದೀಗ ರಿಲೀಸ್ ಆಗಿದೆ. ಸದ್ಯ ಶ್ರೀಗಳ ಆರೋಗ್ಯ ಸ್ಥಿರವಾಗಿದೆ ಅನ್ನೋ ಮಾಹಿತಿ ಸಿಗ್ತಾ ಇರೋದು. ಸೋಂಕಿನ ಅಂಶ ಕಡಿಮೆ ಆಗಿದೆ ಅನ್ನೋ ಮಾಹಿತಿ ಹೆಲ್ತ್ ಬುಲೆಟಿನ್ ನಲ್ಲಿ ಉಲ್ಲೇಖವಾಗಿದೆ. ಸದ್ಯಕ್ಕೆ ಸ್ಟೆಬಿಲಿಟಿ ಇದೆ. ರಕ್ತ ಪರೀಕ್ಷೆಯ ರಿಪೋರ್ಟ್ ಕೂಡ ಬಂದಿದೆ, ಬ್ಲಡ್ ರಿಪೋರ್ಟ್, ಅದನ್ನು ಕೂಡ ಪರಿಶೀಲನೆ ಮಾಡಿದ್ದೀವಿ. ಪ್ರೋಟೀನ್ ಅಂಶ ಉತ್ಪತ್ತಿ ಆದರೆ ಚೇತರಿಕೆ ಆಗಲಿದೆ. ಸದ್ಯಕ್ಕೆ ಅದೇ ಪ್ರಮುಖವಾದಂತಹ ಒಂದು ಚಾಲೆಂಜ್ ಇರೋದು, ಪ್ರೋಟೀನ್ ಅಂಶ ಉತ್ಪತ್ತಿ ಆಗಬೇಕು. ಯಥಾ ಪ್ರಕಾರ ಚಿಕಿತ್ಸೆಯನ್ನ ಮುಂದುವರಿಸಲಾಗಿದೆ ಅಂತ ಹೆಲ್ತ್ ರಿಪೋರ್ಟ್ ನಲ್ಲಿ, ಹೆಲ್ತ್ ಬುಲೆಟಿನ್ ನಲ್ಲಿ ತಿಳಿಸಲಾಗಿದೆ. ಸದ್ಯ ಶ್ರೀಗಳ ಆರೋಗ್ಯ ಸ್ಥಿರವಾಗಿದೆ ಅನ್ನೋದು ಸಮಾಧಾನಕಾರಿ ಸಂಗತಿ. ಈಗ ಶ್ರೀಗಳ ಆಪ್ತ ವೈದ್ಯ ಡಾಕ್ಟರ್ ಪರಮೇಶ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಯಥಾ ಪ್ರಕಾರ ಟ್ರೀಟ್ಮೆಂಟ್ ಅನ್ನ ಮುಂದುವರಿಸಲಾಗುತ್ತೆ. ಸದ್ಯಕ್ಕೆ ಸ್ಟೆಬಲೈಸ್ ಆಗಿದೆ, ಆರೋಗ್ಯ ಸ್ಥಿರವಾಗಿದೆ ಅನ್ನೋದು ಮಾಹಿತಿ ಇದೆ. ಇನ್ನು ಶ್ರೀಗಳ ವೈದ್ಯ ಪರಮೇಶ್ ಜೊತೆಗೆ ನಮ್ಮ ಪ್ರತಿನಿಧಿ ಕಿರಣ್ ನಡೆಸಿರುವಂತಹ ಚಿಟ್ ಚಾಟ್ ಇಲ್ಲಿದೆ. ತುಮಕೂರಿನ ಸಿದ್ಧಗಂಗಾ ಪೀಠಾಧಿಪತಿಯಾಗಿರ್ತಕ್ಕಂಥ ಶಿವಕುಮಾರ ಸ್ವಾಮೀಜಿಗಳಿಗೆ ಇಂದು ಸಹ ಚಿಕಿತ್ಸೆ ಮುಂದುವರೆದಿರ್ತಕ್ಕಂಥದ್ದು. ಹಳೆ ಮಠದಲ್ಲಿ ಚಿಕಿತ್ಸೆಯನ್ನ ಆಪ್ತ ವೈದ್ಯರಾಗಿರ್ತಕ್ಕಂಥ ಪರಮೇಶ್ ಅವರು ನೀಡ್ತಾ ಇರ್ತಕ್ಕಂಥದ್ದು. ಅವರು ನಮ್ಮ ಜೊತೆ ಇದ್ದಾರೆ. ಪರಮೇಶ್ವರ್ ಅವರು, ಸರ್, ಈಗ ಇವತ್ತಿನ ಬುಲೆಟಿನ್ ಏನು, ಹೆಲ್ತ್ ಬುಲೆಟಿನ್ ಹೇಗಿದೆ ಸರ್? ಇವತ್ತಿನ ರಕ್ತ ಬ್ಲಡ್ ಟೆಸ್ಟ್ಗಳಲ್ಲಿ ಮತ್ತು ನಾರ್ಮಲ್ ಏನು ಕ್ಲಿನಿಕಲ್ ಪ್ಯಾರಾಮೀಟರ್ಸ್ ಎಲ್ಲನೂ ನಾರ್ಮಲ್ ಆಗಿದೆ. ರಕ್ತ ಪರೀಕ್ಷೆನಲ್ಲೂ ಎಲ್ಲನೂ ನಾರ್ಮಲ್ ಆಗಿದೆ. ಯಾವುದೇ ರೀತಿಯಾದ ತೊಂದರೆಗಳೇನು ಕಾಣಿಸ್ತಾ ಇಲ್ಲ. ಆದರೆ ಆಲ್ಬುಮಿನ್ ಅಂಶ ಅನ್ನೋದು ಕಮ್ಮಿ ಇದೆ, ಸೋಂಕಿನ ಅಂಶ ಕಮ್ಮಿ ಆಗಿದೆ. ಈಗ ಕೃತಕ ಉಸಿರಾಟ ವ್ಯವಸ್ಥೆ ಮಾಡ್ತಾ ಇದೀವಿ. ಕೆಲವು ಗಂಟೆ ಉಸಿರಾಟ ಮಾಡ್ತಾರೆ, ನಂತರ ಕೃತಕ ಉಸಿರಾಟ ವ್ಯವಸ್ಥೆ ಇದೆ ಅಂತ ಹೇಳ್ತಾ ಇದ್ರು. ಅದು ಹೇಗೆ ನಡೀತಾ ಇದೆ? ಅಲ್ಲ, ಅದಂಗೆ ಸೇಮ್ ಕಂಟಿನ್ಯೂ ಮಾಡ್ತಾ ಇದೀವಿ. ಅವ್ರಿಗೇನು ಉಸಿರಾಟದ ಅವರಾಗೆ ಅವರು ಉಸಿರಾಡೋದಕ್ಕೆ ನಾವು 1 hour 2 hours ಆ ಥರ ಎಲ್ಲ ಬಿಡ್ತೀವಿ. ನಾವು ಯಾವಾಗ ಸುಸ್ತಾಗುತ್ತೆ, ಅವ್ರಿಗೆ ತೊಂದರೆ ಆಗುತ್ತೆ, ಅವಾಗ ನಮಗೆ ಕ್ಲಿನಿಕಲ್ಲಿ ಗೊತ್ತಾಗುತ್ತೆ, ಅವಾಗ ನಾವು ಅಸಿಸ್ಟೆಂಟ್. ಈಗ DCM ಗಣ್ಯರು ಎಲ್ಲ ಬರ್ತಾ ಇದ್ದಾರೆ, ಸಾಕಷ್ಟು ಆತಂಕಗೊಂಡಿದ್ದಾರೆ ಭಕ್ತರೆಲ್ಲನ. ಅವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀವಿ? ಆತಂಕ ಪಡೋ ಅವಶ್ಯಕತೆ ಏನಿಲ್ಲ. ಏನಂತಂದರೆ ಆ ಥರದ್ದು ಏನಾದರೂ ದರ್ಶನಕ್ಕೆ ವ್ಯವಸ್ಥೆ ಮಾಡಿದಾಗ ಅಷ್ಟೇ ಜನಗಳು ಇಲ್ಲಿ ಬಂದು ಇದು ಮಾಡ್ಕೋಬೇಕು. ಅನಾನುಕೂಲತೆ ಮಾಡ್ಕೋಬಾರ್ದು. ಅವ್ರಿಗೂ ಅನಾನುಕೂಲ. ಇದು ಅಲ್ಲಿಂದ ಬಂದು ಇಲ್ಲೆಲ್ಲ ದರ್ಶನಕ್ಕೆ ಅಂತ ಬಂದು ದೂರದಿಂದ ಬಂದು ಇಲ್ಲಿ ಕಾಯೋದು, ಮತ್ತು ಮಠದ ಒಂದು ವ್ಯವಸ್ಥೆಗೂ ಅನಾನುಕೂಲ ಆಗುತ್ತೆ. ಆದ್ದರಿಂದ ಭಕ್ತರಲ್ಲಿ ಒಂದು ಮನವಿ ಮಾಡ್ಕೊಳೋದೇನಂತಂದರೆ, ದಯವಿಟ್ಟು ಆ ಥರದ ಒಂದು ದರ್ಶನದ ವ್ಯವಸ್ಥೆ ಮಾಡಿದಾಗ ಶ್ರೀಗಳನ್ನೇ, ನಮ್ಮ ಮಠದ ಆಡಳಿತ ಮಂಡಳಿನೇ ಎಲ್ಲರಿಗೂ ಮಾಧ್ಯಮದ ಮೂಲಕ ತಿಳಿಸುತ್ತೆ. ಆಗಷ್ಟೇ ಬಂದು ದರ್ಶನ ಪಡಿಬೇಕಾಗಿ. ಇವತ್ತು DCM ಪರಮೇಶ್ವರ್ ಬಂದಿದ್ರು, ಏನ್ ಮಾತುಕತೆ ನಡೆಸಿದ್ರು? ಅಲ್ಲ, ಅವರು ಬಂದು ದರ್ಶನ ಪಡೆದಿದ್ದಾರೆ. ಮತ್ತು ಸರ್ಕಾರದಿಂದ ಯಾವುದೇ ರೀತಿಯಾದ ಅನುಕೂಲತೆಗಳು ಅಥವಾ ಸಹಾಯ ಬೇಕು ಅಂತಂದ್ರೂ ನಮ್ಗೆ ಕೇಳ್ತಾ ಇದ್ದಾರೆ, ಮಾಡ್ತಾ ಇದ್ದಾರೆ. ಅದು ಎಲ್ಲ ರೀತಿಯ ಸಹಕಾರ ಮಾಡ್ತಾರೆ. ಅಂದ್ರೆ ಎಲ್ಲಾ ರೀತಿ ರೊಟೀನ್ ಚೆಕಪ್ ನಡೀತಾ ಇದೆ. ಅವ್ರ ಆರ್ಗನ್ಸ್ ಎಲ್ಲ ನಾರ್ಮಲ್ ಇದೆಯಾ? ಎಲ್ಲನೂ ನಾರ್ಮಲ್ ಆಗಿದೆ, ಎಲ್ಲ ನಾರ್ಮಲ್ ಆಗಿದೆ. ಶ್ವಾಸಕೋಶದ ಉಸಿರಾಟದ ತೊಂದರೆ ಒಂದು ಬಿಟ್ರೆ ಬೇರೆ ಎಲ್ಲನೂ ಕಿಡ್ನಿ, ಲಿವರು, ಹಾರ್ಟು ಎಲ್ಲನೂ ನಾರ್ಮಲ್ ಆಗಿದೆ. ಇದಿಷ್ಟು ಏನು ಆಪ್ತ ವೈದ್ಯರಾಗಿರ್ತಕ್ಕಂಥ ಪರಮೇಶ್ ಅವರ ಮಾತುಗಳು. ಕ್ಯಾಮ್ರಾ ಪರ್ಸನ್ ಚಿರಂಜೀವಿ ಜೊತೆ ಕಿರಣ್, ನ್ಯೂಸ್ 18 ಕನ್ನಡ, ತುಮಕೂರು. ಸಿದ್ಧಗಂಗಾ ಶ್ರೀಗಳಿಗೆ ಮುಂದುವರೆದ ಚಿಕಿತ್ಸೆ, ಭಕ್ತರ ದರ್ಶನಕ್ಕೆ ಅವಕಾಶ ಸಂಪೂರ್ಣವಾಗಿ ಸ್ಥಗಿತಗೊಳಿಸಲಾಗಿದೆ. ಮಠದ ವಿದ್ಯಾರ್ಥಿಗಳಿಗೆ ಮಾತ್ರ ದರ್ಶನ ಕೊಡೋದಾಗಿ ಈಗ ತಿಳಿಸಲಾಗಿದೆ. ದರ್ಶನಕ್ಕೆ ಅವಕಾಶವನ್ನು ಮಾಡಿಕೊಡೋದಾಗಿ. ಸಿದ್ಧಗಂಗಾ ಶ್ರೀಗಳಿಗೆ ಚಿಕಿತ್ಸೆ ಮುಂದುವರೆದಿದೆ. ಈಗ ಭಕ್ತರ ದರ್ಶನ ಏನಿದೆ, ಸಾಕಷ್ಟು ಜನ ಅಲ್ಲಿ ಕಾಯ್ತಿದ್ದಾರೆ, ಆದರೆ ಸಂಪೂರ್ಣವಾಗಿ ಸ್ಥಗಿತಗೊಳಿಸಲಾಗಿದೆ. ಮಠದ ವಿದ್ಯಾರ್ಥಿಗಳಿಗೆ ಮಾತ್ರ ದರ್ಶನದ ಅವಕಾಶವನ್ನ ಕಲ್ಪಿಸಿಕೊಡಲಾಗುತ್ತೆ ಅನ್ನೋದು ಮಾಹಿತಿ ಈಗ ಸಿಗ್ತಾ ಇರೋದು. ಭಕ್ತರು ಯಾರೂ ಕೂಡ ಮಠಕ್ಕೆ ಬಾರದಂತೆ ಮನವಿ ಮಾಡಿಕೊಳ್ಳಲಾಗಿದೆ. ಬಹಳಷ್ಟು ಜನ ಅಲ್ಲಿ ಬರ್ತಿದ್ದಾರೆ. ಮಠದ ಸಿಬ್ಬಂದಿಯಿಂದ ಭಕ್ತರಲ್ಲಿ ಮನವಿ ಮಾಡ್ಕೊಳ್ತಿದ್ದಾರೆ, ಯಾರೂ ಕೂಡ ಮಠದ ಬಳಿ ಬರಬೇಡಿ. ಈಗ ಮಠದ ಸುತ್ತ ಬಿಗಿ ಭದ್ರತೆ ಇದೆ. ಏನಾದ್ರೆ ಇನ್ಫೆಕ್ಷನ್ ಆಗುವಂತಹ ಒಂದು ದೃಷ್ಟಿಯಲ್ಲಿ ಮುನ್ನೆಚ್ಚರಿಕೆಯಾಗಿ ಯಾರನ್ನೂ ಕೂಡ ಸದ್ಯಕ್ಕೆ ಶ್ರೀಗಳ ದರ್ಶನವನ್ನು ಪಡೆಯೋದಕ್ಕೆ ಬಿಡ್ತಾ ಇಲ್ಲ. ಅದೇ ರೀತಿಯಾಗಿ ಭಕ್ತರು ಕೂಡ ಸ್ವಲ್ಪ ಈ ಒಂದು ಪರಿಸ್ಥಿತಿಯನ್ನು ಅರ್ಥ ಮಾಡ್ಕೊಳ್ಳಿ ಅಂತ ಹೇಳಿ ಮನವಿಯನ್ನ ಮಾಡಿಕೊಳ್ಳಲಾಗ್ತಿದೆ. ಯಾರಿಗೂ ಕೂಡ ದರ್ಶನಕ್ಕೆ ಅವಕಾಶ ಇರೋದಿಲ್ಲ, ವಿದ್ಯಾರ್ಥಿಗಳಿಗೆ ಮಾತ್ರ ದರ್ಶನಕ್ಕೆ ಅವಕಾಶ ಇರುತ್ತೆ ಅನ್ನೋ ಮಾಹಿತಿ ನಮಗೆ ಸಿದ್ಧಗಂಗಾ ಮಠದಿಂದ ಸಿಗ್ತಾ ಇರೋದು. ಅದೇ ರೀತಿಯಾಗಿ ಗಣ್ಯರು ಸಾಕಷ್ಟು ಬಂದು ಭೇಟಿ ಕೊಡ್ತಾ ಇದ್ದಾರೆ. ಅದಕ್ಕೆ ಪೊಲೀಸರ ಭದ್ರತೆ ಕೂಡ ಜಾಸ್ತಿ ಇದೆ. ಇನ್ನೊಂದು ಕಡೆ ಭಕ್ತರು ಬಹಳಷ್ಟು ತಿಂಗಳುಗಳಿಂದ ಒಮ್ಮೆ ಶ್ರೀಗಳ ದರ್ಶನ ಬೇಕು, ಅವ್ರನ್ನೊಮ್ಮೆ ನೋಡ್ಬೇಕು ನಾವು ಅಂತ ಬಹಳ ಭಕ್ತಿಯಿಂದ, ಬಹಳ ಕಾತರರಾಗಿ ಅಲ್ಲಿ ಕಾಯ್ತಿದ್ದಾರೆ. ಆದ್ರೆ
ಸದ್ಯಕ್ಕೆ ಇನ್ಫೆಕ್ಷನ್ ಆಗುವಂತಹ ನಿಟ್ಟಿನಲ್ಲಿ ಯಾರನ್ನೂ ಕೂಡ ದರ್ಶನಕ್ಕೆ ಅವಕಾಶವನ್ನು ಕಲ್ಪಿಸಲಾಗ್ತಿಲ್ಲ. ಕೇವಲ ಮಠದ ವಿದ್ಯಾರ್ಥಿಗಳನ್ನು ಹೊರತುಪಡಿಸಿದ್ರೆ ಬೇರೆ ಯಾರಿಗೂ ಕೂಡ ಈಗ ದರ್ಶನದ ಅವಕಾಶವನ್ನ ಕೊಡ್ಲಾಗ್ತಿಲ್ಲ. ಎಲ್ಲವನ್ನೂ ಕೂಡ ಹೋಲ್ಡ್ ಮಾಡಲಾಗಿದೆ. ಹಾಗಾಗಿ ಯಾರಾದ್ರೂ ಭಕ್ತರು ಹೋಗೋರಿದ್ರು ಕೂಡ ದಯವಿಟ್ಟು ಈಗ ಹೋಗಬೇಡಿ, ಯಾಕಂದ್ರೆ ಅಲ್ಲಿ ಸಿಚುವೇಶನ್ ಸ್ವಲ್ಪ ಎಲ್ಲರೂ ಕೂಡ ಮ್ಯಾನೇಜ್ ಮಾಡಬೇಕಾಗಿರೋದ್ರಿಂದ, ಇನ್ಫೆಕ್ಷನ್ ಇರೋದ್ರಿಂದ ಯಾರನ್ನೂ ಕೂಡ ಒಳಗೆ ಅವಕಾಶವನ್ನ ಪ್ರವೇಶವನ್ನ ಕೊಡ್ತಾ ಇಲ್ಲ. ಕೇವಲ ಮಠದ ವಿದ್ಯಾರ್ಥಿಗಳು ಯಾರ್ಯಾರಿದ್ದಾರೆ ಅವ್ರನ್ನ ಅವಕಾಶ ಮಾಡಿಕೊಳ್ಳಲಾಗ್ತಿದೆ ಶ್ರೀಗಳನ್ನ ನೋಡೋದಕ್ಕೆ. ಅದಲ್ಲದೆ ವಿಐಪಿಗಳು ಬಹಳಷ್ಟು ಜನ ಬರ್ತಿದ್ದಾರೆ. ನಿನ್ನೆ ಕೂಡ ಇವತ್ತು ಕೂಡ ಉಪಮುಖ್ಯಮಂತ್ರಿ ಪರಮೇಶ್ವರ್ ಅವರು ಬಂದರು. ಅದೇ ರೀತಿಯಾಗಿ BSY ಯಡಿಯೂರಪ್ಪನವರು ಇನ್ನೇನು ಕೆಲವೇ ಹೊತ್ತಿನಲ್ಲಿ ಅಲ್ಲಿ ಭೇಟಿ ಕೊಡ್ತಾರೆ. ಇನ್ನೂ ಸಾಕಷ್ಟು ವಿವಿಐಪಿಗಳು ಗಣ್ಯರು ಎಲ್ಲರೂ ಕೂಡ ಬಂದು ದರ್ಶನ ಪಡೆಯುವಂತಹ ಒಂದು ಸಾಧ್ಯತೆ ಇದೆ, ನಿರೀಕ್ಷೆ ಇದೆ. ಇದು ಮಠದಿಂದ ಸದ್ಯಕ್ಕೆ ಬರ್ತಿರುವಂತಹ ಅಪ್ಡೇಟ್. ಭಕ್ತರಿಗೆ ದರ್ಶನಕ್ಕೆ ಅವಕಾಶವನ್ನು ಸದ್ಯಕ್ಕೆ ಹೋಲ್ಡ್ ಮಾಡಲಾಗಿದೆ. ಇನ್ನು ಮಠಕ್ಕೆ ಭೇಟಿ ನೀಡಿದ್ದಾರೆ ಹಲವಾರು ಗಣ್ಯರು. ನಡೆದಾಡುವ ದೇವರ ಆರೋಗ್ಯವನ್ನ ವಿಚಾರಿಸಿದರು. DCM ಪರಮೇಶ್ವರ್ ಹಾಗೂ ಚಿತ್ರದುರ್ಗದ ಮುರುಘಾ ಶ್ರೀಗಳು ಕೂಡ ಸೇರಿದಂತೆ ಹಲವು ಗಣ್ಯರು ಶ್ರೀಗಳ ಆರೋಗ್ಯವನ್ನು ವಿಚಾರಿಸಿದರು. ಭೇಟಿಯ ಬಳಿಕ ಆರೋಗ್ಯ ಚೇತರಿಕೆಗಾಗಿ ಪ್ರಾರ್ಥನೆ ಮಾಡಿದರು. ಇನ್ನು ಬಿಜೆಪಿಯ ರಾಜ್ಯಾಧ್ಯಕ್ಷ ಯಡಿಯೂರಪ್ಪ ಕೂಡ ಶ್ರೀಗಳ ಭೇಟಿಗೆ ತೆರಳಿದ್ದಾರೆ. ಈಗ ಸಿದ್ಧಗಂಗಾ ಶ್ರೀಗಳನ್ನ ನಾನು ಭೇಟಿ ಮಾಡಕ್ಕೆ ಹೋಗ್ತಾ ಇದ್ದೇನೆ. ಇವತ್ತು ಸಾಯಂಕಾಲವರೆಗೂ ಅಲ್ಲೇ ಇದ್ದು ಅವರ ಆರೋಗ್ಯವನ್ನು ವಿಚಾರಿಸಿಕೊಂಡು ಮತ್ತೆ ನಾಳೆ ಬಂದು ಮತ್ತೆ ನಾಳೆ ತುಮಕೂರಿಗೆ ಹೋಗ್ತಾ ಇದ್ದೇನೆ. ಪೂಜ್ಯ ಸ್ವಾಮೀಜಿ ಅವರು ಏನು ಆಸ್ಪತ್ರೆಯಲ್ಲಿ ಇದ್ರು ಅದೇ ಸ್ಥಿತಿಯಲ್ಲಿದ್ದಾರೆ. ಅವರ ವೈಟಲ್ ಆರ್ಗನ್ಸ್ ಎಲ್ಲ ಸ್ಟೇಬಲ್ ಆಗಿದೆ. ಏನು ಅಲ್ಲಿಂದ ಇಲ್ಲಿಗೆ ಶಿಫ್ಟ್ ಮಾಡುವಾಗ ಯಾವ ಸ್ಟೇಜಲ್ಲಿ ಇದ್ರು ಅದೇ ಸ್ಥಿತಿಯಲ್ಲಿ ಇದ್ದಾರೆ. ನಾವೆಲ್ಲ ಆಶಾವಾದಿಗಳು ಅವರು ರಿಕವರ್ ಆಗಲಿ ಅಂಥೇಳಿ ನಾನು ಪ್ರಾರ್ಥನೆ ಮಾಡ್ತೇನೆ. ನೆನ್ನೆ ರಾತ್ರಿ ಕಣ್ಣು ತೆಗೆದಿದ್ರು ಅಂಥೇಳಿ ಡಾಕ್ಟ್ರ್ ಹೇಳ್ತಾ ಇದ್ರು. ಅದರಿಂದ ನಮಗೂ ಕೂಡ ಇನ್ನೂ ಹೋಪ್ಸ್ ಇದೆ. ಮೆಡಿಕಲ್ ಟರ್ಮ್ಸಲ್ಲಿ ಹೇಳ್ಬೋದು ಅಂದರೆ ಎಲ್ಲ ವೈಟಲ್ ಆರ್ಗನ್ಸು ನಾರ್ಮಲ್ ಆಗಿದೆ. ಯೂರಿನ್ ಔಟ್ಪುಟ್ಟು ಅದೆಲ್ಲ ಡೀಟೇಲ್ಸ್ ಎಲ್ಲ ಅವರೆಲ್ಲ ಡಾಕ್ಟರ್ಸ್ ಎಲ್ಲ ಚೆಕ್ ಮಾಡ್ತಿದ್ದಾರೆ. ಅದೆಲ್ಲ ನಾರ್ಮಲ್ ಆಗಿದೆ ಅಂತ ಹೇಳಿದರು. ಇಲ್ಲ ಯಾರಿಗೂ ದರ್ಶನಕ್ಕೆ ಬಿಡೋದಕ್ಕೆ ಅಲ್ಲಿ ಇನ್ಫೆಕ್ಷನ್ ಆಗುತ್ತೆ ಅಂತ ಹೇಳಿ ಅದೊಂದು ಆತಂಕ ಇದೆ. ಅದಕ್ಕಾಗಿ ಯಾರನ್ನೂ ಬಿಡೋದಿಲ್ಲ. ನಾವು ಭಗವಂತನಲ್ಲಿ ಪ್ರಾರ್ಥನೆ ಮಾಡಬೇಕು, ಅವರ ಆದಷ್ಟು ಶೀಘ್ರವಾಗಿ ಅವರು ಗುಣಮುಖ ಆಗಲಿ ಅಂತೇಳಿ ಪ್ರಾರ್ಥನೆ ಮಾಡಬೇಕು. ಅಷ್ಟೇ ಭಕ್ತಾದಿಗಳು ಅವರ ಆರೋಗ್ಯಕ್ಕೋಸ್ಕರವಾಗಿ ಪ್ರಾರ್ಥನೆಯನ್ನು ಮಾಡಬೇಕಾಗಿದೆ. ನಾನು ಕೂಡ ಚಿತ್ರದುರ್ಗದಿಂದ ಅಷ್ಟೊತ್ತಿಗೆ ಹೊಂಟು ಅವರ ಯೋಗಕ್ಷೇಮವನ್ನು ಆರೋಗ್ಯವನ್ನು ನೋಡಬೇಕು, ವಿಚಾರ ಮಾಡಬೇಕು ಅಂತಲೇ ಶ್ರೀಮಠಕ್ಕೆ ಇವತ್ತು ನಾನು ಸಂದರ್ಶನವನ್ನು ಮಾಡಿದ್ದೇನೆ. ಗುರುಗಳವರನ್ನು ಭೇಟಿ ಮಾಡಿದ್ದೀನಿ. ಸಿದ್ಧಗಂಗಾ ಮಠ ಮತ್ತು ಮುರುಘಾ ಮಠದ ನಡುವೆ ಒಂದು ಹಾರ್ದಿಕವಾದ ಒಂದು ಭಾವನೆ ಇದೆ, ಸಂಬಂಧ ಇದೆ. ಮೊದಲಿಂದಲೂ ಆ ಸಂಪರ್ಕ ಇದೆ. ಅದನ್ನೇ ನಾವುಗಳು ಇವತ್ತಿಗೂ ಮುಂದುವರಿಸಿಕೊಂಡು ಹೋಗುವಂಥ ಪ್ರಯತ್ನವನ್ನು ಮಾಡಬೇಕಾಗಿದೆ. ತ್ರಿವಿಧ ದಾಸೋಹಿಗಳವರು, ಅವರ ಕಾಲದಲ್ಲಿ ಸಾಕಷ್ಟು ಪ್ರಗತಿಯಾಗಿದೆ, ಅಭಿವೃದ್ಧಿಯಾಗಿದೆ. 16,000 ಮಕ್ಕಳನ್ನು ಒಂದು ಕಡೆ ಸೇರಿಸಿಬಿಟ್ಟು ಅವರಿಗೆ ಆರೈಕೆ ಪೂರೈಕೆ ಮಾಡುವಂಥದ್ದು ನಿಜವಾಗ್ಲೂ ಒಂದು ದೊಡ್ಡ ಸಾಹಸ. ಅವರ ಕಾಯಕ ಪ್ರಜ್ಞೆ ನಮ್ಮೆಲ್ಲರಿಗೂ ಸ್ಫೂರ್ತಿದಾಯಕ, ಪ್ರೇರಣೆ ಅನ್ನುವಂಥದ್ದನ್ನು ಇವತ್ತಿಗೂ ನಾವು ನೆನಪು ಮಾಡ್ಕೊಳ್ತಾ, ಕಿರಿಯ ಶ್ರೀಗಳವರಾಗಿರುವಂಥ ಸಿದ್ಧಲಿಂಗ ಶ್ರೀಗಳವರು ಕೂಡ ನನಗೆ ತುಂಬ ಆಪ್ತರು, ಒಡನಾಡಿಗಳು. ಅವರು ನಾವೆಲ್ಲ ಸೇರಿಬಿಟ್ಟು ಒಂದೇ ದಾರಿಯಲ್ಲಿ ಹೋಗುವಂಥ ಒಂದು ಪ್ರಯತ್ನವನ್ನು ನಾವೆಲ್ಲರೂ ಸೇರಿ ಮಾಡ್ತೀವಿ ಅನ್ನುವಂಥದ್ದು ಒಂದು ನೋವಿನ ಸಂಗತಿ, ದುಃಖದ ಸಂಗತಿ. ಶ್ರೀಗಳವರು ಈ ರೀತಿಯಾಗಿ ಹಾಸಿಗೆಯನ್ನು ಹಿಡಿದಿರ್ತಕ್ಕಂಥದ್ದು ನಮ್ಮೆಲ್ಲರಿಗೆ ಒಂದು ದೃಷ್ಟಿಯಲ್ಲಿ ನೋವಿನ ಸಂಗತಿಯೇ, ಅದು ದುಃಖದ ಸಂಗತಿ. ನಾವೆಲ್ಲರೂ ಶ್ರೀಗಳವರಿಗೆ, ಅವರ ಭಕ್ತಾದಿಗಳಿಗೆಲ್ಲ ನಾವು ಧೈರ್ಯವನ್ನು ಹೇಳುವಂಥ, ಸಾಂತ್ವನವನ್ನು ಹೇಳುವಂಥ ಒಂದು ಕೆಲಸ ಅಥವಾ ಜವಾಬ್ದಾರಿಯೂ ಕೂಡ ನಮ್ಮದಾಗಿದೆ. ಆ ಹೊಣೆಗಾರಿಕೆಯನ್ನು ನಾವೆಲ್ಲರೂ ಇವತ್ತು ತುಂಬ ಹಾರ್ದಿಕವಾಗಿ ಪೂರೈಸಬೇಕಾಗಿದೆ ಅನ್ನುವಂಥ ವಿಚಾರವನ್ನು ಈ ಸಂದರ್ಭದಲ್ಲಿ ನಾನು ವ್ಯಕ್ತಪಡಿಸ್ತಾ ಇದ್ದೀನಿ. ಇನ್ನು ದಾವಣಗೆರೆಯಿಂದ ಶ್ರೀಗಳ ದರ್ಶನಕ್ಕೆ ಭಕ್ತರು ಬಂದಿದ್ದಾರೆ. ಮಠದಲ್ಲಿ ಓದಿದ ಹಳೆ ವಿದ್ಯಾರ್ಥಿಗಳು ಕೂಡ ಅಲ್ಲಿ ಆಗಮಿಸಿದ್ದಾರೆ. ಇವರ ಜೊತೆ ನಮ್ಮ ಪ್ರತಿನಿಧಿ ಪುಟ್ಟಪ್ಪ ನಡೆಸಿರುವಂತಹ ಚಿಟ್ ಚಾಟ್ ಎಲ್ಲಿದೆ.
ಸಿದ್ಧಗಂಗಾ ಶ್ರೀಗಳ ಅನಾರೋಗ್ಯದ ಹಿನ್ನೆಲೆಯಲ್ಲಿ ನೂರಾರು ಭಕ್ತರು ಬೇರೆ ಬೇರೆ ಸ್ಥಳಗಳಿಂದ ಆಗಮಿಸಿ ಶ್ರೀಗಳ ದರ್ಶನವನ್ನು ಪಡೆಯುವುದಕ್ಕೆ ಅಪಹಪಿಸ್ತಾ ಇದ್ದಾರೆ. ಕೆಲ ಭಕ್ತರು ಇವತ್ತು ದಾವಣಗೆರೆಯಿಂದ ಬಂದಿದ್ರು, ಅವರಿಗೆ ಶ್ರೀಗಳ ದರ್ಶನ ಬೆಳಗಿನ ಜಾವ ಸಿಕ್ಕಿದೆ. ಅವರು ನಮ್ಮ ಜೊತೆ ಇದ್ದಾರೆ, ಅವ್ರನ್ನ ಮಾತನಾಡಿಸುವಂತ ಪ್ರಯತ್ನ ಮಾಡೋಣ. ಮೇಡಮ್, ಹೇಳಿ, ಎಲ್ಲಿಂದ ಬಂದಿದ್ದೀರಾ ನೀವು? ಎಷ್ಟು ವರ್ಷದಿಂದ ಮಠಕ್ಕೆ ಬರ್ತಾ ಇದ್ದೀರಾ? ಇವಾಗ ನೀವು ದರ್ಶನ ಪಡ್ಕೊಂಡ್ರ ಶ್ರೀಗಳದ್ದು? ಹೇಗಿದ್ದಾರೆ? ನಾವು ದಾವಣಗೆರೆಯಿಂದ ಬಂದಿದ್ದೀವಿ. ನಾವು ಈಗಾಗಲೇ 4-5 ಸಾರಿ ಬಂದಿದ್ದೀವಿ. ಈ ಸಾರಿ ಬಂದಾಗ ಸ್ವಾಮೀಜಿಗಳನ್ನು ನೋಡೋ ಒಂದು ಅವಕಾಶ ಸಿಕ್ತು. ತುಂಬ ಸಂತೋಷ ಆಯಿತು ಅವರು ನೋಡಿ. ಉಸಿರಾಡ್ತಾ ಇದ್ದಾರೆ. ಅವರ ಆರೋಗ್ಯ ಕ್ಷೀಣಿಸಿದ್ರೂ ಪರವಾಗಿಲ್ಲ, ಅವರು ನೋಡಿದ್ವಿ ಅನ್ನೋ ಒಂದು ಸಂತೋಷ ಇದೆ. ಭಾಳ ಖುಷಿ ಆಯಿತು. ಇನ್ನೂ 4 ಕಾಲ ಅವ್ರು ಚೆನ್ನಾಗಿರಲಿ ಅಂತ ಬಯಸ್ತೀವಿ. ಇಂಥ ಒಂದು ಪ್ಲೇಸ್ ನಮ್ಮ ಕರ್ನಾಟಕದಲ್ಲಿ ಇದೆ ಅಂತ ಹೇಳೋಕ್ಕೆ ಹೆಮ್ಮೆ ಆಗುತ್ತೆ. ಸ್ವಾಮೀಜಿಗಳು ನೋಡೋಕ್ಕೆ ಎಲ್ಲಿಂದನೋ ಜನಗಳು ಬರ್ತಿದ್ದಾರೆ. ನಮಗೆ ಮಾತ್ರ ದರ್ಶನ ಸಿಕ್ಕಿದೆ. ಬೆಳಗ್ಗೆ ಮಕ್ಕಳಿಗೆ ಎಲ್ಲರಿಗೂ ಲೈನ್ ಆಗಿ ಎಲ್ಲರಿಗೂ ದರ್ಶನ ಕೊಡಿಸ್ತಾ ಇದ್ದಾರೆ. ಎಷ್ಟು ವರ್ಷದಿಂದ ಮಠಕ್ಕೆ ಬರ್ತಾ ಇದ್ದಾರೆ ಮೇಡಮ್? ನಿಮಗೆ ಬರ್ತಾ ಇರೋದು ನಾವು ಶ್ರೀಗಳನ್ನು ನೋಡ್ಬೇಕಂತ ಬಹಳ ದಿನದಿಂದ ಆಸೆ ಇತ್ತು ನಮಗೆ. ಅದು ಇಂಥ ಮಲಗಿರೋ ಸ್ಥಾನದಲ್ಲಿ ನೋಡಕ್ಕಂತೂ ಭಾಳ ಬೇಜಾರಾಗ್ಬಿಡ್ತು. ನಾವು ಯಾವಾಗ್ಲಾದ್ರೂ ಒಂದ್ ದಿವಸನಾದ್ರೂ ನೋಡ್ಬೇಕು ಅವ್ರನ್ನ ಅನ್ಸಿತ್ತು. ಇವತ್ತು ಅದು ಕೂಡಿ ಬಂತು. ಆದ್ರೂ ಅವ್ರು ಇರೋವಾಗ್ಲೇ ನೋಡಕ್ ಬಂದ್ವೆಲ್ಲ ಅನ್ನೋದೊಂದು ಬಹಳ ಸಂತೋಷ ಆಗ್ತಾ ಇದೆ, ಭಾರಿ ಖುಷಿ ಆಗ್ತಾ ಇದೆ. ಈ ಶ್ರೀಮಠದ ಬಗ್ಗೆ ನಿಮಗಿರುವಂತ ಭಾವನೆಗಳೇನು ಮೇಡಮ್? ನಿಜ ಬಹಳ ಆತ್ಮೀಯವಾದ ಭಾವನೆ ಇದೆ. ಯಾಕಂದ್ರೆ ಇಲ್ಲಿ ಸಣ್ಣವರು ದೊಡ್ಡವರು ಬಡವ ಶ್ರೀಮಂತ ಅನ್ನೋದು ಯಾವುದೂ ತಾರತಮ್ಯ ಇಲ್ಲ. ಎಲ್ಲರಿಗೂ ಒಂದೇ ರೀತಿಯಾದ ಆಹಾರಗಳು ಕೊಡ್ತಾರೆ, ಒಂದೇ ರೀತಿಯಾದ ವಿದ್ಯಾಭ್ಯಾಸಗಳಿದೆ. ಇದನ್ನೆಲ್ಲ ನೋಡಿದ್ರೆ ನಮಗೆ ತುಂಬಾನೇ ಖುಷಿ ಆಗ್ತಾ ಇದೆ. ನಮ್ಮ ಕರ್ನಾಟಕ ಜಿಲ್ಲೆಯಲ್ಲಿ ಈ ಥರ ಇರೋದು ಇದೇ ಏನೋ ಅನ್ನಿಸುತ್ತೆ. ನಡೆದಾಡ ದೇವರು ಅಂತೇಳಿ ಅವ್ರಿಗೆ ಈ ಥರ ಬಿರುದು ಕೊಟ್ಟು ಅವ್ರನ್ನ ಈ ಸ್ಥಾನಕ್ಕೆ ನಿಂತಿದ್ದಾರಲ್ಲ, ಇದು ಅಂತ ದೊಡ್ಡ ವಿಷಯ ಬೇರೆ ಎಲ್ಲ ಇಲ್ಲ. ಅದಕ್ಕೆ ಈ ಗುರುಗಳಿಗೆ ನಿಜವಾಗ್ಲೂ ಆರೋಗ್ಯ ಆಯುಷ್ ಕೊಟ್ಟು ಭಗವಂತ ಕಾಪಾಡಲಿ ಅಂತಾನೆ ನಾವು ಆಶಿಸ್ತೇವೆ. ಮೇಡಮ್, ಗುರುಗಳಿಗೆ ಅನಾರೋಗ್ಯ ಇರೋದೇ ಎಲ್ರಿಗೂ ಕರ್ನಾಟಕದಲ್ಲಿ ಬೇಜಾರಂತ ವಿಚಾರ. ಈ ವಿಚಾರ ನಿಮಗೆ ಗೊತ್ತಾದಾಗ ನಿಮಗೆ ಹೇಗೆ ಅನ್ನಿಸ್ತು? ಭಾಳ ಮನಸ್ಸಿಗೆ ನೋವು ಅನ್ನಿಸ್ತಾರೆ. ಅದಕ್ಕೆ ನಮ್ದು ಅರ್ಧ ಒಂದು ಆಯುಷ ಒಂದು ಸ್ವಲ್ಪನಾರ ದೇವರು ಅವ್ರಿಗೆ ಕೊಡಲಿ. ಇನ್ನೊಂದು 4 ದಿವಸ ಇದ್ರೆ ಬಡ ಮಕ್ಕಳನ್ನ ದಯಾರ ಮಾಡಿ. ನಮಗಂತ ಆ ಶಕ್ತಿ ಇಲ್ಲ, ಅವ್ರು ಮಾಡ್ತಿದ್ದಾರೆ, ಅವ್ರು ಮಾಡಲಿ ಅನ್ನೋ ಒಂದು ಭಾವನೆ. ಅಲ್ಲ ಮೇಡಮ್, ಅಂದ್ರೆ ಮಕ್ಕಳು ಅಥವಾ ವಿದ್ಯಾಭ್ಯಾಸದ ವಿಚಾರ ಅಥವಾ ವಸತಿ ವಿಚಾರವಾಗಿ ಶ್ರೀಗಳ ಒಂದು ಸಾಧನೆ ಇದೆ ಅನ್ನೋದನ್ನ ಯಾರೂ ಸಹ ಊಹೆ ಮಾಡ್ಕೊಳ್ಳೋದಕ್ಕೂ ಸಾಧ್ಯ ಇಲ್ಲ. ಅಂತ ವಿಚಾರದಲ್ಲಿ ನಿಮಗೂ ಸಹ ಮಕ್ಕಳಿದ್ದಾರೆ, ಅವ್ರನ್ನ ನೋಡಿದ್ರೆ ಹೇಗೆ ಅನ್ಸುತ್ತೆ? ತುಂಬ ಖುಷಿ ಆಗುತ್ತೆ ಸರ್. ಇಂಥ ಸಾಧನೆ ಯಾರು ಮಾಡೋಕ್ಕಾಗಲ್ಲ ಸರ್. ಈ ವಿಷಯ ನಾವು ಮನೆಯಲ್ಲಿ ಒಂದು 4 ಜನಕ್ಕೆ ಮಕ್ಕಳು ವಿದ್ಯಾಭ್ಯಾಸ ಕೇಳಿದ್ರೆ ದೊಡ್ಡ ಸಾಧನೆ ಅದನ್ನೇ ಅಂತೀವಿ. ಆದರೆ ಇಲ್ಲಿ ಸಾವಿರಾರು ಮಕ್ಕಳಿಗೆ ಪ್ರತಿಯೊಂದು ವಿಷಯದಲ್ಲಿ ವಿದ್ಯಾಭ್ಯಾಸ ಆಯ್ತು, ಒಂದು ಓದಿನ ವಿಷಯ ಆಯ್ತು, ಆಮೇಲೆ ವಸತಿ ಆಗಲಿ, ಶಿಸ್ತು, ಸಂಸ್ಕೃತಿ, ಈ ಎಲ್ಲ ನಮ್ಗೇನು ಮಕ್ಳಿಗೆ ಏನೇನು ಬೇಕೋ ಎಲ್ಲ ರೀತಿಯ ಸೌಲಭ್ಯ ಒದಗಿಸ್ತಾರಲ್ಲ, ಅದು ಸಾಧನೆ ದೊಡ್ಡದು. ಅವ್ರಿಗೆ ನಿಜವಾಗ್ಲೂ ಪದ್ಮಶ್ರೀ ಕೊಡೋದು, ಭಾಳ ರತ್ನ, ಭಾರತ ರತ್ನ ಪ್ರಶಸ್ತಿ ಕೊಟ್ಟರೆ ಇನ್ನೊಂದ್ಸರಿ ಮತ್ತೆ ಹುಟ್ಟು ಬರ್ಲಿ ನಿಜ. ಇವಾಗ ನೋಡಿ ದರ್ಶನ ಮಾಡಿ ಅವ್ರು ಇನ್ನೂ 100 ವರ್ಷ ಬಾಳ್ಲಿ ಅಂತ ನಾವು ಬೇಡ್ಕೊಂತೇವ್ರಿ. ತುಂಬಾ ಬೇಜಾರಾಗ್ತದೆ ಸರ್. ಭಾಳ ಬೇಜಾರ. ನಾವು ಯಾವತ್ತೂ ನೋಡಿರ್ಲಿಲ್ಲ ಅವ್ರನ್ನ ಈ ರೀತಿ ಅನಾರೋಗ್ಯದಿಂದ ಮಲಗಿದ ಚೇತರಿಸ್ಕೊಂತಿದ್ದಲ್ಲ, ಅದೇ ಖುಷಿ, ನಮ್ಮ ಪುಣ್ಯ ಅನ್ಕೊಂಡಿದ್ದೀವಿ ನಾವು. ಅಷ್ಟು ಸಲ ಬಂದ್ರೂ 1-2 ಸಲ ಬಂದ್ರೆ ನಮಗೆ ದರ್ಶನ ಸಿಕ್ಕಿರಲಿಲ್ಲ. ಇವತ್ತೇ ನನಗೆ ಸಿಕ್ಕಿ ತುಂಬ ಖುಷಿನಾಯ್ತು, ಸ್ವಲ್ಪ ಬೇಜಾರಾಯ್ತು ಅವ್ರು ಮಲಗಿದ ರೀತಿ ನೋಡಿ. ಇವಾಗ ದೇವರಲ್ಲಿ ಅದನ್ನೇ ಬೇಡ್ಕೊಂಡು ಬಂದಿದ್ದೀನಿ, ಇನ್ನೊಂದು ಸ್ವಲ್ಪ ಆರೋಗ್ಯ ಆಯುಷ್ಯ ಕೊಟ್ಟು ಅವ್ರನ್ನ ಕಾಪಾಡಲಿ ಅಂತಲೇ ಬೇಡ್ಕೊಂಡು ಬಂದಿದ್ದೀನಿ. ಎಷ್ಟು ವರ್ಷದಿಂದ ನೀವು ಇಲ್ಲಿ ಬರ್ತಾ ಇದ್ದೀರಾ? ನೀವು ಇಲ್ಲಿ ಹಳೆ ವಿದ್ಯಾರ್ಥಿ ಅಂತ ಗೊತ್ತಾಯ್ತು. ಹಳೆ ವಿದ್ಯಾರ್ಥಿ ಅಂದ್ರೆ ಇಲ್ಲಿ ಮಠದ ಬಗ್ಗೆ ನಿಮಗೆ ಏನು ಭಾವನಾತ್ಮಕವಾದಂಥ ಒಂದು ಸಂಬಂಧ ಇದೆ? ಸರ್, ನನ್ನ ಹೆಸರು ಶಿವಕುಮಾರ್ ನಂದಿಕೋಲ್ಮಠ ಅಂತ, ರಾಯಚೂರು ಜಿಲ್ಲೆ ಲಿಂಗಸೂರು. ನಾನು ಸುಮಾರು 84ನೇ ಇಸ್ವಿಲಿಂದ ಇಲ್ಲಿ ಹಳೆ ವಿದ್ಯಾರ್ಥಿ. ಸುಮಾರು ವರ್ಷಗಳ ಕಾಲ ನಾನು ಇಲ್ಲಿ ಅಧ್ಯಯನ ಮಾಡಿ ಪರಮ ಪೂಜ್ಯರ ಆಶೀರ್ವಾದದಿಂದ ಇವತ್ತು ಒಂದು ಸಮಾಜದಲ್ಲಿ ಒಂದು ಉನ್ನತ ಬದುಕನ್ನು ರೂಪಿಸಿಕೊಟ್ಟಿರ್ತಕ್ಕಂಥ ನಡೆದಾಡುವ ದೇವರು ಅವರು ವಿಶ್ವರತ್ನರಂದರೂ ಕೂಡ ತಪ್ಪಾಗಲಿಕ್ಕಿಲ್ಲ. ಅವರ ಆಶೀರ್ವಾದದಿಂದ ನನ್ನ ಬದುಕಿನಲ್ಲಿ ಅನೇಕ ವಿಸ್ಮಯಗಳು ನಡೆದಿವೆ. ಸುಮಾರು 96ನೇ ಇಸ್ವಿಯಲ್ಲಿ ನಾನು ತಂದೆ ತಾಯಿ ಜೊತೆ ಕೋಪ ಮಾಡಿಕೊಂಡು ಮನೆ ಬಿಟ್ಟು ಮಠಕ್ಕೆ ಬಂದಾಗ ಪರಮ ಪೂಜ್ಯರು ಒಬ್ಬ ನಿವೃತ್ತ ಅಧಿಕಾರಿಯನ್ನು ಕೊಟ್ಟು ಕಳಿಸಿ ನನಗೊಂದು ಬುದ್ಧಿ ಮಾತು ಹೇಳಿದರು. ಏನಂತಂದರೆ, ಹೆತ್ತವರನ್ನು ಮೊದಲು ನೀನು ಸರಿಯಾಗಿ ಸಾಕಿ ಸಲಹು, ನಂತರ ನೀನು ನಿಯತ್ತಿಂದ ದುಡಿ, ಸಮಾಜದಲ್ಲಿ ಒಳ್ಳೆ ಕೆಲಸಗಳನ್ನು ಮಾಡು, ಅದರಲ್ಲಿ ಬಂದಿರತಕ್ಕಂಥದ್ದನ್ನು ನೀನು ಇನ್ನೊಬ್ಬರಿಗೆ ಒಳ್ಳೇದು ಮಾಡೋದ್ರ ಮುಖಾಂತರ ನೀನು ನನಗೆ ಗೌರವ ಸಲ್ಲಿಸಬೇಕು. ಅದೇ ನೀನು ನನಗೆ ಕೊಡ್ತಕ್ಕಂಥ ಗೌರವ. ನೀನು ತಂದೆ ತಾಯಿ ಹತ್ರ ಹೋಗು, ಅಕಸ್ಮಾತ್ ಅವರು ಸಾಕಿಲ್ಲ ಅಂದರೆ ನಿನ್ನ ಜೀವನದ ನಿರ್ವಹಣೆಯನ್ನು ನಾನೇ ಮಾಡ್ತೀನಿ ಮಠದ ಕಡೆಯಿಂದ ಅಂತಂದಾಗ ಅಧಿಕಾರಿಗಳು ನನ್ನನ್ನು ಮರಳಿ ನಮ್ಮ ಊರಿಗೆ ಕರ್ಕೊಂಡು ಹೋದಾಗ ನನ್ನ ತಂದೆ ತಾಯಿ ಮತ್ತು ಅಣ್ಣಂದಿರು ಇಡೀ ಪರಿವಾರ, ಇಲ್ಲ ಈ ನಮ್ಮ ತಮ್ಮನ ಈ ಮಗುವನ್ನು ನಾವು ಜೀವನ ಕೊಡ್ತೀವಿ, ಬುದ್ಧಿಯವರ ಆಶೀರ್ವಾದದಿಂದ ಮಗ ಮನೆಗೆ ಮರಳಿ ಬಂದಿದ್ದಾನೆ ಅಂತ ನಮ್ಮ ತಾಯಿ ಕಣ್ಣಲ್ಲಿ ನೀರು ತಂದು ಮಗನನ್ನು ಮತ್ತೆ ಮರಳಿ ಕೊಟ್ಟಂಥ ಪುಣ್ಯಾತ್ಮ ಅವರು. ಅವರಿಗೆ ನಾವು ಎಷ್ಟು ಜನ್ಮ ಬಂದರೂ ಋಣಿಯಾಗಿರ್ತೀವಿ ನಮ್ಮ ಕುಟುಂಬ ಅಂತಂದು ನನಗೊಂದು ಉದ್ಯೋಗನ ಅವಕಾಶ ಕೊಟ್ಟು ಇವತ್ತು ನಾನು 4 ಜನರ ಮಧ್ಯೆ ಬದುಕಿ ಎದೆ ತಟ್ಟಿ ನಾನು ನಿಲ್ಲಬೇಕಾತಂದ್ರೆ ಅದಕ್ಕೆಲ್ಲ ಆಶೀರ್ವಾದ
ನನ್ನ ಹೆತ್ತವರಿಗಿಂತನೂ ಹೆಚ್ಚಿನದಾಗಿ ಪರಮ ಪೂಜ್ಯರಿಗೆ ಸಲ್ಲುತ್ತೆ. ದೇವರಿಗೆ ನಮ್ಮ ಆಯುಷ್ಯು ಸಹ ಸಿಗಲಿ, ಅವರು ಇನ್ನೂ 4 ದಿನ ಬದುಕಿ ಇನ್ನೂ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನ ಕೊಡ್ಲಿ ಅನ್ನೋ ಒಂದು ಮನವಿಯನ್ನ ಮತ್ತು ಪ್ರಾರ್ಥನೆಯನ್ನ ಮಾಡ್ಕೊಳ್ತಾ ಇದ್ದಾರೆ. ಮಧು ಜೊತೆ ಪುಟ್ಟಪ್ಪ, ನ್ಯೂಸ್ 18 ಕನ್ನಡ, ತುಮಕೂರು.